7 ತಿಂಗಳ ಗರ್ಭಿಣಿಯನ್ನ ಬಿಟ್ಟು ಬೇರೆಯವಳ ಜೊತೆ ವಿವಾಹ. ಮದುವೆ ಮನೆಗೆ ನುಗ್ಗಿದ್ದ ಮೊದಲ ಹೆಂಡತಿ ಮಾಡಿದ್ದೇನು ಗೊತ್ತಾ? ಒಬ್ಬಳನ್ನ ಪ್ರೀತಿಸಿ ಮದುವೆಯಾಗಿದ್ದ, ಸಾಲದಕ್ಕೆ ಆಕೆಗೆ 7 ತಿಂಗಳ ಮಗು ಬೇರೆ ಕೊಟ್ಟಿದ್ದ ಕಣ್ರಿ. ಆದ್ರೆ ದಿಢೀರಂತ ಬೇರೆಯವಳ ಜೊತೆ ವಿವಾಹ ಆಗಲು ಹೊರಟಿದ್ದ ಗಂಡ. ಈ ವಿಚಾರ ತಿಳಿದು ಮೊದಲ ಪತ್ನಿ ಮದುವೆ ಮಂಟಪಕ್ಕೆನೆ ನುಗ್ಗಿ ಅದೇನ್ ಮಾಡಿದ್ದಾಳೆ ಅಂತ ನೋಡ್ಬಿಡಿ. ಬೈ ಥೇಟ್ ಸಿನಿಮಾ ಸ್ಟೈಲ್ ನಲ್ಲಿ ತಾಳಿ ಕಟ್ಟಬೇಕಾದ್ರೆ ಹೆಂಡತಿ ಬಂದು ತಡೆದಿರುವ ಘಟನೆ ನಡೆದು ಹೋಗಿದೆ. ಅಂದಹಾಗೆ ದೊಡ್ಡಬಳ್ಳಾಪುರದಲ್ಲಿ ಇಂಥದೊಂದು ಘಟನೆ ನಡೆದು ಹೋಗಿದೆ. ದೊಡ್ಡಬಳ್ಳಾಪುರದ ಬಸವಭವನದಲ್ಲಿ ಮದುವೆ ಸಮಾರಂಭ ನಡೆದಿತ್ತು ಕಣ್ರಿ. ಹಸೆಮಣೆ ಏರ್ಬೇಕಾದ್ರೆ ಮದುಮಗಳು ಬಂದು ಮದುವೆ ತಡೆದಿದ್ದಾಳೆ. ಇತ್ತ ತಾಳಿ ಕಟ್ಟಬೇಕಾದ್ರೆ ದಿಢೀರಂತ ಬಂದವಳು ಯಾರು ಹೀಗೆಂದು ಎಲ್ಲರ ಮುಖದಲ್ಲಿ ದೊಡ್ಡ ಪ್ರಶ್ನೆ ಮೂಡುವಂತಾಗಿತ್ತು. ಆದ್ರೆ ಇಲ್ಲಿಗೆ ಬಂದವಳು ಮತ್ಯಾರು ಅಲ್ಲ, ಮದುಮಗನ ಮೊದಲ ಹೆಂಡತಿ ಅಂದಾಗ ಎಲ್ರೂ ಶಾಕ್ಗೆ ಒಳಗಾಗಿದ್ರು. ಮದುವೆ ತಡೆದವಳು ಕೇರಳ ಮೂಲದ ಮಹಿಳೆ ಕಣ್ರಿ. ಈಕೆ ಕಳೆದ 1 ವರ್ಷಗಳ ಹಿಂದೆ ಕುಮಾರ್ ಎನ್ನೋನ ಜೊತೆ ವಿವಾಹವಾಗಿದ್ಲು. ಇಬ್ಬರು ಒಬ್ಬರಿಗೊಬ್ಬರು ಪ್ರೀತಿಸಿ ಇಷ್ಟಪಟ್ಟಿದ್ರು ಅಂತೆ. ಅಲ್ಲದೆ ಕೇರಳ ಮೂಲದ ಮಹಿಳೆ 7 ತಿಂಗಳ ಗರ್ಭಿಣಿಯಾಗಿದ್ದಾಳೆ. ಆದ್ರೆ ಪ್ರೀತಿಸಿದವಳನ್ನ ಬಿಟ್ಟು ಕುಮಾರ್ ಇನ್ನೊಬ್ಬಳ ಜೊತೆ ವಿವಾಹಕ್ಕೆ ಮುಂದಾಗಿದ್ದ. ಮನೆಯವರ ಒತ್ತಾಯಿಗೆ ಮಣಿದ ಕುಮಾರ್ ಪ್ರೀತಿಸಿದವಳನ್ನ ಬಿಟ್ಟು ಇನ್ನೊಬ್ಬಳ ಜೊತೆ ವಿವಾಹ. ಕುಮಾರ್ಗೆ ಇನ್ನೊಂದು ಮದುವೆ ಆಗೋದು ಇಷ್ಟವೇ ಇರ್ಲಿಲ್ಲಂತೆ. ಆದ್ರೆ ಮನೆಯವರ ಬಲವಂತದಿಂದ ಒಪ್ಸಿದ್ರು. ಕುಮಾರ್ ತನಗೆ ಬೇರೆಯವಳ ಜೊತೆ ವಿವಾಹವಾಗಿದೆ ಅಂತ ಹೇಳಿದ್ದ. ಆದ್ರೆ ಕೇರಳದ ಯುವತಿ ಜೊತೆಗಿನ ವಿವಾಹ ಕುಮಾರ್ ಮನೆಯಲ್ಲಿ ಇಷ್ಟ ಇರ್ಲಿಲ್ಲ. ಹೀಗಾಗಿ ಒಂದು ಮದುವೆ ಆಗಿರುವ ವಿಚಾರ ಗೊತ್ತಿದ್ರು ಇನ್ನೊಬ್ಬಳ ಜೊತೆ ವಿವಾಹದ ತಯಾರಿ ಮಾಡಿಕೊಂಡಿದ್ದ. ಕೇರಳ ಮೂಲದ ಪತ್ನಿಗೆ ಕುಮಾರ್ ಮಾಹಿತಿ ನೀಡಿದ್ದ. ಹೀಗಾಗಿ ಮದುವೆ ಮಂಟಪಕ್ಕೆ ನುಗ್ಗಿದ್ದ ಪತ್ನಿ ವಿವಾಹವನ್ನ ತಡೆದಿದ್ಲು ಕಣ್ರಿ. ನೇರವಾಗಿ ಪೊಲೀಸರಿಗೆ ದೂರನ್ನ ನೀಡಿ ಗಂಡನ ಮನೆಯವರು ತನಗೆ ಅನ್ಯಾಯ ಮಾಡಿದ್ದಾರೆಂದು ದೂರು ಕೊಟ್ಟಿದ್ಲು ನೋಡಿ. ಈಕೆಯ ದೂರನ್ನ ಆಧರಿಸಿ ಪೊಲೀಸರು ವಿವಾಹ ತಡೆದು ಕೇರಳ ಮೂಲದ ಹುಡುಗಿಗೆ ನ್ಯಾಯ ಒದಗಿಸಿ ಕೊಟ್ಟಿದ್ದಾರೆ. ಬಿಗ್ ಟಿವಿ ಕರ್ನಾಟಕ, ದೊಡ್ಡಬಳ್ಳಾಪುರ. ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.